ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ದುರ್ಗಿಗುಡಿ ಕೋಆಪರೇಟಿವ್ ಸೊಸೈಟಿಯನ್ನ 1949ರಲ್ಲಿ ಸ್ವಾತಂತ್ರ್ಯ ಬಂದು 15 ತಿಂಗಳಿಗೆ ನಮ್ಮ ಹಿರಿಯ ಸಹಕಾರಿ ಧುರೀಣರಾದ ನಮ್ಮ ಜಯಚಿತ್ತಾಚಾರ್ಯರು, ರಾಮಯ್ಯನವರು, ಡಿ.ಪಿ. ಒಡೆಯರ್ ಅವರು, ಮುರುಡಪ್ಪನವರು ಪ್ರಾರಂಭ ಮಾಡ್ತಾರೆ. ಏನು ಇದರ ಉದ್ದೇಶ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು 15 ತಿಂಗಳಾಗಿರುತ್ತೆ. ನಮ್ಮ ಜನಸಾಮಾನ್ಯರಿಗೆ, ಅಸಂಘಟಿತ ಕಾರ್ಮಿಕರಿಗೆ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋಗುವಂತ ಇನ್ನು ಒಂದು ಅಭ್ಯಾಸ ಆಗ್ಲಿ ಇನ್ನು ಅಥವಾ ಯಾವುದೇ ರೀತಿ ತಿಳುವಳಿಕೆ ಆಗ್ಲಿ ಇರೋದಿಲ್ಲ. ಆದ್ರಿಂದ ಈ ಅಸಂಘಟಿತ ಕಾರ್ಮಿಕರಿಗೆಲ್ಲ ಸೇರಿದಾಗ ಒಂದು ಸಣ್ಣದಾಗಿ ಒಂದು ಸಾಲ ಕೊಡಬೇಕು, ಅವರ ಏಳಿಗೆಗೆ ಶ್ರಮಿಸಬೇಕು ಅನ್ನೋ ಉದ್ದೇಶದಿಂದ 1949ರಲ್ಲಿ ಸ್ಥಾಪನೆ ಮಾಡ್ತಾರೆ. ಸಣ್ಣ ಕೈಗಾರಿಕೆ ಮಾಡೋರಿಗೆ ಹಾಗೂ ಈ ಗೋವುಗಳನ್ನ ಕೊಳ್ಳೋದಕ್ಕೆ ಒಂದು ಸಣ್ಣದಾಗಿ ಏನು ಅಸಂಘಟಿತ ಕಾರ್ಮಿಕರು ಕೆಲಸ ಮಾಡ್ತಾರೆ, ಒಂದು ಸಣ್ಣ ಮದುವೆ ವಿಚಾರ ಆಗಿರ್ಬೋದು, ಮನೆಯಲ್ಲಿ ನಡೆದ ಶುಭ ಕಾರ್ಯ ವಿಚಾರ ಆಗಿರ್ಬೋದು, ಯಾವುದೇ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಈ ರೀತಿಯಲ್ಲಿ ಎಲ್ಲ ನಮ್ಮ ಅಸಂಘಟಿತ ಕಾರ್ಮಿಕರಿಗೆ ಸಾಲ ಕೊಡಬೇಕು, ಅವ್ರ ಏಳಿಗೆ ಶ್ರಮಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ದುರುಡಿ ಸಹಕಾರ ಸಂಘವು ಹಂತ ಹಂತವಾಗಿ ಬೆಳೆದು 1974ರಲ್ಲಿ ಮೊದಲನೇದಾಗಿ ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತೆ. ಅದಾದ್ಮೇಲೆ 1999ರಲ್ಲಿ ಬೆಳ್ಳಿ ಹಬ್ಬನ ಆಚರಿಸಿಕೊಳ್ಳುತ್ತೆ. ಈಗ 2024ರಲ್ಲಿ ವಜ್ರ ಮಹೋತ್ಸವನ ಆಚರಿಸುವಂತ ಒಂದು ನಿಟ್ಟಿಗೆ ಬಂದು ನಿಂತಿದೆ. ಈ ಕಾರ್ಯಕ್ರಮವನ್ನ ನಮ್ಮೆಲ್ಲ ಆಡಳಿತ ಮಂಡಳಿ ತೀರ್ಮಾನದಂತೆ ಶಿವಮೊಗ್ಗ ನಗರದ ಅಂಬೇಡ್ಕರ್ ಭವನದಲ್ಲಿ 25ನೇ ತಾರೀಕು 25/8/24ರಂದು ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಕೆ.ಎನ್. ರಾಜಣ್ಣನವರು ಆಗಮಿಸಲಿದ್ದಾರೆ. ಅದೇ ರೀತಿ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿ.ವೈ. ರಾಘವೇಂದ್ರ ಅವರು ಬಿಡುಗಡೆ ಮಾಡ್ತಾರೆ. ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಇರ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ.ಎಸ್. ಈಶ್ವರಪ್ಪನವರು ಇರ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ನಗರದ ಶಾಸಕರಾದ ಚನ್ನಬಸಪ್ಪನವರು, ಗ್ರಾಮಾಂತರ ಶಾಸಕರಾದ ಶ್ರೀಮತಿ ಶಾರದಾ ಪುರನಾಯಕ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಹಿರಿಯ ಸಹಕಾರಿಗಳಾದ ಎಸ್.ಎಲ್. ಏನು ವಿಶೇಷ ಅಂತ ಹೇಳಿದ್ರೆ, ನಮ್ಮ ಸಂಘದಲ್ಲಿ ಏನು 35 ಜನ ಮಾಜಿ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ. 1949ರಿಂದ ಕೆಲವರು ದಿವಂಗತರಾಗಿದ್ದಾರೆ, ಕೆಲವರು ಇದ್ದಾರೆ. ಎಲ್ಲರನ್ನೂ ಸಹ ಕರೆದು ಅವತ್ತು ಆ ವೇದಿಕೆಯಲ್ಲಿ ಸನ್ಮಾನ ಮಾಡುವ ಸೊಸೈಟಿ ಏಳಿಗೆಗೆ, ನಮ್ಮ ಸಹಕಾರ ಸಂಘದ ಏಳಿಗೆಗೆ ಶ್ರಮಿಸಿದಂತಹ ಎಲ್ಲಾ ಮಾಜಿ ಅಧ್ಯಕ್ಷರುಗಳು ಯಾರು ಅವತ್ತು ಇಲ್ಲ ದಿವಂಗತರಾಗಿದ್ದಾರೆ, ಅವರ ಕುಟುಂಬದ ಸದಸ್ಯರು, ಅವರಿಗೆ ಒಂದು ಗೌರವಪೂರ್ಣವಾಗಿ ಒಂದು ಸನ್ಮಾನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ದುರ್ಗಿಗುಡಿ ಸರ್ಕಾರಿ ಶಾಲೆಯ ಮಕ್ಕಳು ಏನು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ ಕಳೆದ SLC ಸಾಲಿನಲ್ಲಿ, ಅವ್ರಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಸಂಘದ ಸದಸ್ಯರ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೂ ಸಹ ಒಂದು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ. ಇಲ್ಲಿ 25 ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದ ನಂತರ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಎಸ್.ಎಂ. ಕೃಷ್ಣ ಅವರು, ಎಸ್. ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು, ಕೆ.ಎಸ್. ಶ್ರೀನಿವಾಸ್ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಅವರು ಭಾಗವಹಿಸಿ 70ನೇ ವರ್ಷದ ಕಾರ್ಯಕ್ರಮ ಸೊಸೈಟಿ ಆವರಣದಲ್ಲೇ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಡೀತು. ಈ ಒಂದು ಮಳಿಗೆಗಳನ್ನ ಅಂದಿನ ಮುಖ್ಯಮಂತ್ರಿ ಜೆ.ಎಚ್. ಪಾಟೀಲ್ ರವರು ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟನೆ ಮಾಡಿ ಅದಕ್ಕೆ ಎಸ್. ರಾಮಯ್ಯ ವಾಣಿಜ್ಯ ಸಂಕೀರ್ಣ ಅಂತ ನಾಮಕರಣ ಮಾಡಿದ್ರು. ಅದ ನಂತರ ಈ ಅನೇಕ ಇದರಲ್ಲಿ 85ನೇ ಇಸವಿ ಸಂಸ್ಥಾಪಕರಾದಂಥ ಅಧ್ಯಕ್ಷರು, ಕಾರ್ಯದರ್ಶಿಯಾದ ಎಸ್. ರಾಮಯ್ಯನವರಿಗೆ ಅಂದಿನ ಮಂತ್ರಿಗಳಾದಂಥ ಅನೇಕ ಜಾಲಪ್ಪನವರಿರ್ಬೋದು, ಬಸವಣ್ಣಪ್ಪನವರಿಗಾಗಿ ಅವರಿಗೆಲ್ಲ ಎಸ್. ರಾಮಯ್ಯನವರಿಗೆ ಅತಿ ವಿಜೃಂಭಣೆಯಿಂದ ಸನ್ಮಾನ ಮಾಡಲಾಯಿತು. ಈಗಿನ ಈ ಒಂದು 75 ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಎಲ್ಲ ಈ ನಾವಲ್ಲೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಲ್ಲರೂ ಸಹ ಭಾಗವಹಿಸ್ತಾರೆ. ಅದಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂಡು